ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಶಾಪಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇಲ್ಲಿ ಕೆಲವಷ್ಟು ಥಿಂಗ್ಸ್ನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಎಲ್ಲಿ ತೊಗೊಂಡೆ ಏನು ಅಂತ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೂ ಇದನ್ನು ನಾವು ಟ್ರಿಪ್ ಹೋಗೋದಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಡ್ತಿರೋದು, ಇದನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ನನಗೆ ಮನೇಲಿ ಕೆಲವೆಲ್ಲ ಪ್ರಾಡಕ್ಟ್ಸ್ ಇದೆ, ಬಟ್ ತೊಗೊಳೋಗೋದಕ್ಕೆ ಇಷ್ಟ ಇಲ್ಲ. ಅಂದರೆ ಮನೆಯಿಂದ ತೊಗೊಂಡೋಗೋದು ಮತ್ತೆ ಅದೆಲ್ಲ ನನಗೆ ಮತ್ತೆ ಪ್ಯಾಕ್ ಮಾಡಿ ಇಟ್ಬಿಟ್ಮೇಲೆ ಮತ್ತೆ ಓಪನ್ ಮಾಡು, ಅದೆಲ್ಲ ಡಬಲ್ ಬರುತ್ತೆ, ಮತ್ತು ಯೂಸ್ ಆಗುತ್ತಲ್ಲ, ಮತ್ತು ಟ್ರಿಪ್ಪಿಂದ ಬಂದಮೇಲೆ ನನಗೆ ಬೇಕಾಗುತ್ತೆ. ಹಾಗಾಗಿ ನಾನು ಕೆಲವು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಏನೇನು ತರಿಸಿದ್ದೀನಿ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗೈಸ್, ಇದನ್ನ ನಾನು ಪರ್ಪಲಲ್ಲಿ ತರಿಸಿರೋದು, ಕಾಸ್ಮೆಟಿಕ್ಸ್ ಅಂತ ಹೇಳ್ತೀನಿ. ಏನೇನೆಲ್ಲ ತರಿಸಿದ್ದೀನಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಗಾಯ್ಸ್, ಪರ್ಪಲಲ್ಲಿ ಎಷ್ಟು ಸೇಫಾಗಿ ಕಳಿಸ್ತಾರೆ ಅಂದರೆ ನೋಡಿ, ಎಲ್ಲ ಪ್ರಾಬ್ಲಮ್ ಆಗ್ತಿದ್ದಂಗೆ ನೀಟಾಗಿ ಸೆಕ್ಯೂರ್ ಮಾಡಿ ಕಳಿಸಿರ್ತಾರೆ. ಫಸ್ಟ್ ಒನ್ ಫೇಸಸ್ ಕೆನಡಾ ಅವ್ರದ್ದು ಕಾಣ್ತಿದೆ ಅಂದ್ಕೊಳ್ತೀನಿ. ಇದು ಫ್ರೆಶ್ ಆ್ಯಂಡ್ ಕ್ಲೀನ್ ಗ್ಲೋ ಮೇಕಪ್ ರಿಮೂವರು ವೈಪ್ಸ್ ಗೈಸ್. ಇದು ಮುಖ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಈಗ ಟ್ರಾವೆಲ್ಸ್ ಇರುತ್ತೆ, ಟ್ರಿಪ್ ಮಾಡ್ತಿರ್ತೀವಿ, ಡೆಸ್ಟು ಎಲ್ಲ ಆಗೋದ್ರಿಂದ ಮುಖ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಲ್ಲಲ್ಲಿ ಬೇಕಾಗುತ್ತೆ ನಮಗೆ ಅಂತ ಹೇಳಿ ನಾನು ಇದನ್ನೊಂದು ಸ್ಮಾಲ್ ತರ್ಸ್ಕೊಂಡಿದ್ದೀನಿ. ಚಿಕ್ಕದು ಇದನ್ನ ತರಿಸಿದೆ ನಾನು. ಇದರಲ್ಲಿ 10 ವೈಪ್ಸ್ ಇರುತ್ತೆ ನೋಡಿ, 10 ವೈಪ್ಸ್ ಇರುತ್ತೆ. ಇಲ್ಲಿ ತೋರಿಸಿದ್ದಾರೆ ಫೇಸಸ್ ಕೆನಡಾ ಅವ್ರದ್ದು. ಇದು ತೊಗೊಂಡೆ ನಾನು. ಇದು ಬಿಲ್ ಸಹಿತ ಇದರಲ್ಲೇ ಇದೆ ಗೈಸ್. ಇದು 1099 ರುಪೀಸ್ ಆಯಿತು ಟೋಟಲ್ ನನಗೆ ಇವೆಲ್ಲ. ಹಾಗೂ ಇದರಲ್ಲಿ ಫ್ರೀ ಆಗಿ ಬಂದಿರೋದನ್ನ ಕೂಡ ತೋರಿಸ್ತೀನಿ ನಿಮಗೆ ನಾನು. ಗೈಸ್, ಇದು ನನಗೆ ಫ್ರೀಯಾಗಿ ಸಿಕ್ತು. ಇದ್ರ ಕಾಸ್ಟ್ ಬಂದು 99 ರುಪೀಸ್ ಇದೆ, 100 ರುಪೀಸ್ ಇದೆ. ಗುಡ್ ವೈಬ್ಸ್ ಅವ್ರದ್ದು ಇನ್ಸ್ಟೆಂಟ್ ಗ್ಲೋ ಶಿಫ್ಟ್ ಮಾರ್ಕ್ಸ್, ಇದು ನನಗೆ ಫ್ರೀಯಾಗಿ ಸಿಕ್ಕಿದ್ದು ಗೈಸ್. ಇದು ಫ್ರೀ ಫಸ್ಟ್ ಹೇಳ್ಬಿಡ್ತಿದ್ದೀನಿ. 2 ಐಟಮ್ ಫ್ರೀ ಸಿಕ್ಕಿದೆ. ಅದು ಏನೇನು ಅಂತ ಕೂಡ ಇನ್ನೊಂದು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಆಲ್ಮೋಸ್ಟ್ ಇವತ್ತು ನಾನು ಪ್ರಾಡಕ್ಟ್ಸ್ನ ತೋರಿಸಿರೋದು ಫೇಸಸ್ ಕೆನಡಾ ಅವ್ರದ್ದು. ಇದಕ್ಕೆ ಮುಂಚೆ ಕೂಡ ನಾನು ಯೂಸ್ ಮಾಡಿದ್ದೀನಿ, ನಂಗೆ ತುಂಬ ಒಳ್ಳೆ ರಿಸಲ್ಟ್ ಇತ್ತು. ಹಾಗಾಗಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಖಂಡಿತ ಇದು ನನಗೆ ಇಷ್ಟ ಆಗಿರೋ ತರಿಸ್ಕೊಂಡಿರೋ ಪ್ರಾಡಕ್ಟ್ಸು. ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇದು ಫೇಸಸ್ ಕೆನಡಾ ಅವರದ್ದು ಕಾಂಪ್ಯಾಕ್ಟ್ ಪೌಡ್ರು ಗೈಸ್. ಇದು ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಇದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಇದೊಂದು ತರಿಸ್ಕೊಂಡೆ. ಇದರಲ್ಲಿ ಇವತ್ತೇನು ತರಿಸಿದ್ದೀನಿ ಈ ಪ್ರಾಡಕ್ಟ್ಸ್ ಎಲ್ಲ ಕೂಡ ಟ್ರಾವೆಲ್ಸ್ಗೋಸ್ಕರ ತರಿಸಿರೋದು, ಟ್ರಿಪ್ಗೋಸ್ಕರನೇ. ಗಾಯ್ಸ್, ನಾನು ನೇಲ್ ಪಾಲಿಶ್ ಬುಕ್ ಮಾಡಿದ್ದೆ, ಬಟ್ ಇದೇನೋ ಬೇರೆ ಬಂದ್ಬಿಟ್ಟಿದೆ. ಇದೊಂದು ಎಕ್ಸ್ಚೇಂಜ್ ಮಾಡಿಸ್ಬೇಕು ಗೈಸ್. ಇದು ನಾನು ಬೇಜಾರಾಗ್ತಿದೆ ನನಗೆ. ಇನ್ಸ್ಟೆಂಟ್ ನೇಲ್ಸ್ ಗೈಸ್ ಇದು, ಬಟ್ ಆದರೆ ಇದನ್ನು ನಾನು ಬುಕ್ ಮಾಡಿರಲಿಲ್ಲ. ನಾನು ಬುಕ್ ಮಾಡಿದ್ದು ಇಲ್ಲಿ ಪರ್ಪಲ್ ಕಲರ್ದು ನೇಲ್ ಪಾಲಿಶು, ಬಟ್ ಬಂದಿರೋದು ಇದು ಸ್ವಲ್ಪ ಏನಾಗಿದೆ ಅಂತ ನಾನು ಚೆಕ್ ಮಾಡಿ ನೋಡ್ತೀನಿ. ಇದೊಂದು ಬಂದಿದೆ. ಹಾಗೂ ಫೇಸಸ್ ಕೆನಡಾ ಅವ್ರದ್ದು ಮೇಕಪ್ ಫಿಕ್ಸರ್ ಗೈಸ್. ಇದನ್ನು ನಾನು ಒಂದು 10 ಬಾಟ್ಲ್ ಖಾಲಿ ಮಾಡಿದ್ದೀನಿ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವೇ ನೋಡ್ತಿರ್ಬೋದು. ಬೆಳಿಗ್ಗೆ ಮಾಡಿರೋ ಮೇಕಪ್ಪು ನೀಟಾಗಿರುತ್ತೆ. ನಾವು ಈಗೂ ಮೇಕಪ್ ಮಾಡಿದ್ದೀರೇನೋ ಅನ್ನೋಷ್ಟು ಚೆನ್ನಾಗಿ ಮೇಕಪ್ಪು ಇರುತ್ತೆ. ವಿತೌಟ್ ಮೇಕಪ್ ಒನ್ ಟೈಮ್ ಫ್ರೆಶ್ ಅಪ್ ಆದಮೇಲೆ ವಿತೌಟ್ ಮೇಕಪ್ನ ಇದನ್ನು ಸ್ಪ್ರೇ ಮಾಡಿ, ಮತ್ತೆ ಮೇಕಪ್ ಆದಮೇಲೆ ಒಂದು ಸಲ ಸ್ಪ್ರೇ ಮಾಡಿ, ತುಂಬ ಚೆನ್ನಾಗಿ ಮೇಕಪ್ ಫಿಕ್ಸ್ ಆಗುತ್ತೆ. ಇದೊಂದು. ಇದ್ರ ಜೊತೆಗೆ ಸ್ಟ್ರೋಕ್ ಕ್ರೀಮ್ ಒಂದು ಗೈಸ್. ಇದು ಸ್ಟ್ರೋಕ್ ಕ್ರೀಮ್ ಒಂದು ತರಿಸಿದ್ದೀನಿ. ಇದನ್ನು ಕೂಡ ಇದು ಫೇಸಸ್ ಕೆನಡಾ ಅವ್ರದ್ದೇ. ಇದ್ರ ಜೊತೆಗೆ ಹಾಗೆ ಟ್ರಾವೆಲ್ಗೆ ನನಗೆ ಅಂತ ಹೇಳಿ, ಅಂದರೆ 3-4 ಡೇಸ್ ಇರೋದ್ರಿಂದ ಔಟ್ಸೈಡು ಶಾಂಪೂ ಬೇಕಿತ್ತು. ಮನೇಲಿ ಯೂಸ್ ಮಾಡಿರೋ ಶಾಂಪೂ ತೊಗೊಳೋಗೋದಕ್ಕಾಗೋದಿಲ್ಲ, ಮತ್ತು ಬೇರೆ ಶಾಂಪೂ ಯೂಸ್ ಮಾಡೋದ್ರಿಂದ ನನಗೆ ಹೇರ್ ಅಷ್ಟೊಂದು ಈಗಲೇ ನಂಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿತ್ತು. ಹಾಗಾಗಿ ನಾನು ಯಾವಾಗಲೂ ಯೂಸ್ ಮಾಡೋ ಶಾಂಪೂನೇ ತೊಗೊಳೋಗೋಣ ಅಂತ ಹೇಳಿ ಹಾಗೆ ಶಾಂಪೂ ಕೂಡ ತರಿಸ್ಕೊಂಡೆ. ನಾನು ಯೂಸ್ ಮಾಡೋ ಶಾಂಪೂ ಬಂದು ಮೀ ಕೆಫೆನ್ ಅಂತ ಹೇಳಿ. ಇದು ಕೂಡ ನನಗೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಈ ಶಾಂಪೂ ಕೂಡ ನಾನು ತರಿಸ್ಕೊಂಡೆ. ಹೈ ಶೈನು ಗ್ಲಾಸಿಕ್ ಶಾಂಪೂ. ಇದು ಡ್ರೈ ಹೇರ್ಗೆ ತುಂಬ ಯೂಸ್ ಆಗುತ್ತೆ. ನನ್ನ ಹೇರ್ ಕಲರಿಂಗ್ ಮಾಡಿಸಿರೋದ್ರಿಂದ ನನಗೆ ಈ ಶಾಂಪೂ ಅವಶ್ಯಕತೆ ತುಂಬ ಇತ್ತು ಸ್ನೇಹಿತರೆ. ಹಾಗಾಗಿ ನಾನು ಈ ಶಾಂಪೂನ ಕೂಡ ತರಿಸ್ಕೊಂಡೆ. 375 ರೂಪಾಯಿ ಏನೋ ಬಿತ್ತು ಇದು ಶಾಂಪೂ ನನಗೆ. ಇದು ನಾನು ಪರ್ಪಲಲ್ಲಿ ತೊಗೊಂಡಿದ್ದು. ಇದ್ರ ಜೊತೆಗೆ ನಾನು ಕಂಡೀಷ್ನರ್ ಕೂಡ ತೊಗೊಂಡಿದ್ದೀನಿ. ಕಂಡೀಷ್ನರ್ ಕೂಡ ನಾನು
ಅವ್ರದ್ದೇ ಬ್ರ್ಯಾಂಡ್ ಅವ್ರದ್ದೇ ಕಂಡೀಷನ್ ಕೂಡ ಯೂಸ್ ಮಾಡ್ತಿದ್ದೀನಿ ಗೈಸ್ ನಾನು ಇಲ್ಲಿ ನೋಡಿ ನೀವು ಕಲರ್ ಫಿಕ್ಸ್ ಅಂತ ಹೇಳಿ ತರಿಸಿದ್ದೀನಿ. ಇದೊಂದು ಸ್ವಲ್ಪ ಕಾಸ್ಟ್ ಆಯಿತು, ಬಟ್ ಇದು ನಂಗೆ ತುಂಬ ಇಂಪಾರ್ಟೆಂಟ್ ಇತ್ತು, ಹಾಗಾಗಿ ಇದನ್ನ ತರಿಸಿದೆ. ಇದು ಏನಪ್ಪ ಅಂತ ಅಂದರೆ ಕಾಣ್ತಿದೆ ಅನ್ಕೊಳ್ತೀನಿ. ನನಗೆ ಇಲ್ಲೊಂದು 10 ಕೂರ್ಲು ವೈಟ್ ಹೇರ್ ಬಂದ್ಬಿಟ್ಟಿದೆ. ತಲೆಯಲ್ಲೆಲ್ಲ ಎಲ್ಲೂ ವೈಟ್ ಹೇರ್ ಇಲ್ಲ, ಇಲ್ಲಿ ಮಾತ್ರ ಒಂದು 4ರಿಂದ 5-6 ಕೂರ್ಲು ಬಂದ್ಬಿಟ್ಟಿದೆ. ಇಲ್ಲಿ ಒಂದೇ ಒಂದು ವೈಟ್ ಹೇರ್ ಇಲ್ಲ, ಇಲ್ಲಿ ಮಾತ್ರ ಬಂದೆ. ಅದು ಅಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣಿಸುತ್ತೆ ಅದು. ಹಾಗಾಗಿ ಈ ರೀತಿ ಬ್ರೌನ್ ಕಲರ್ ಇದನ್ನ ತರಿಸಿದ್ದೀನಿ. ಈ ರೀತಿ ಹಾಕ್ಬಿಟ್ರೆ ವೈಟ್ ಹೇರ್ ಕವರ್ ಆಗುತ್ತೆ. ಒಂದು ಸೆಕೆಂಡ್ ಒನ್ ಏನಂದರೆ ಇದು ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಆಗಿರುತ್ತೆ. ನಮಗೆ ಇದು ಬ್ರೌನ್ ಕಲರ್ ತರಿಸಿದ್ದೀನಿ, ರೆನ್ಯೂ ಅವ್ರದ್ದು ಗೈಸ್. ಇದು ರೆನ್ಯೂ ಅವ್ರದ್ದು ವಾಟರ್ ಪ್ರೂಫ್ ಆಗಿರುತ್ತೆ. ಇದು 450 ರುಪೀಸು, ಜಸ್ಟ್ 30 ml ಇದೆ ಅಷ್ಟೇ. ಇದನ್ನ ತರಿಸ್ಕೊಂಡೆ ನಾನು. ಡೈರೆಕ್ಷನ್ಸ್ ಇದರಲ್ಲಿ ಅಪ್ಲೈ ಮಾಡಿರ್ತಾರೆ, ನೋಡ್ಕೊಂಡು ಯೂಸ್ ಮಾಡ್ಬೋದು ನೀವು. ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಹಾಗಾಗಿ ನಾನು ಇದನ್ನ ತಗೊಂಡೆ. ಇದು ನಂಗೆ ತುಂಬ ಅವಶ್ಯಕತೆ ಇತ್ತು ಸ್ನೇಹಿತರೆ. ನಂಗೆ ಅಲ್ಲ ಅಷ್ಟೇ ವೈಟ್ ಹೇರ್ಸ್ ಕಾಣಿಸೋದಕ್ಕೆ ನಂಗೆ ಸ್ವಲ್ಪ ಹೇಳ್ತಾರಲ್ಲ ಅಷ್ಟು ಕಂಫರ್ಟಬಲ್ ಫೀಲ್ ಇರಲಿಲ್ಲ. ಹಾಗಾಗಿ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು, ಹಾಗಾಗಿ ಇದನ್ನ ತರಿಸಿದೆ. ಇದು ನನಗೆ ಟ್ರಿಪ್ಗೂ ಯೂಸ್ ಆಗುತ್ತೆ, ಆಮೇಲೆ ಕೂಡ ಯೂಸ್ ಆಗುತ್ತೆ, ಹಾಗಾಗಿ ಇದನ್ನ ತರಿಸ್ಕೊಂಡೆ. ಇನ್ನೊಂದು ಪ್ರಾಡಕ್ಟ್ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ನಲ್ಲ ನಾನು, ಈ ರೀತಿ ನೋಡ್ರಿ ಸನ್ ಡ್ಯಾಮೇಜ್ ಪ್ರೊಟೆಕ್ಷನ್ ಸನ್ ಪಾಟ್ಸ್ ಇದೊಂದು ತರಿಸ್ಕೊಂಡೆ ನಾನು. ಇದು ಸನ್ಸ್ಕ್ರೀಮ್ ಥರ ಸ್ನೇಹಿತರೆ, ಸನ್ಸ್ಕ್ರೀಮ್ ಥರ ಅಲ್ಲ, ಸನ್ಸ್ಕ್ರೀಮೇ ಒಂದು ಸ್ಯಾಶೆ ಅಂದರೆ ಏನಂತಾರೆ ಪಾಕೆಟ್ ಅಂತಾರಲ್ಲ ಆ ಥರ ನೋಡಿ. ಎಷ್ಟು ಚಿಕ್ಕದು ಬಂದಿದೆ ಅಂದರೆ ಅಷ್ಟು ಚಿಕ್ಕದು ಬಂದಿದೆ. ನನ್ನ ಮಗ ಟ್ರಿಪ್ಪಿಗೆ ಬರ್ತಿದ್ದಾನಲ್ಲ ಅವ್ನಿಗೆ ಯೂಸ್ ಆಗುತ್ತೆ, ಫ್ರೀ ಅಲ್ವಾ ಅಂದ್ಬಿಟ್ಟು ತೊಗೊಂಡೆ ನಾನು. ಇದೊಂದು ತೊಗೊಂಡೆ, ಗುಡ್ ವೈಬ್ಸ್ ಅವ್ರದ್ದು ಇದೊಂದು ತೊಗೊಂಡೆ. ಇವೆರಡೂ ಕೂಡ ಫ್ರೀ ಬಂದಿರೋ ಪ್ರಾಡಕ್ಟ್ಸು ಗೈಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಅಂತೂ ಸಿಕ್ಕಾಪಟ್ಟೆ ಯೂಸ್ ಆಗ್ತಿದೆ, ಅಂದರೆ ನಾನೇ ಯೂಸ್ ಮಾಡ್ತೀನಿ ಇದನ್ನು. ಇದು ನನ್ನ ಮಗನಿಗೋಸ್ಕರ ಫ್ರೀ ಅಲ್ಲ, ಇದನ್ನು ಚೂಸ್ ಮಾಡಿದೆ. ಇದ್ರ ಒಂದು 4-5 ಐಟಮ್ಸ್ ಫ್ರೀ ತೋರಿಸಿದ್ರು. ಆಲ್ಮೋಸ್ಟ್ ಇದೇ ಜಾಸ್ತಿ ಇತ್ತು. ಅದ್ರ ಜೊತೆಲಿ ಇದೊಂದಿತ್ತು, ಅಂದರೆ ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸು ಡಿಫ್ರೆಂಟ್ ಇತ್ತು. ಬಟ್ ನಾನು ಇದನ್ನ ತೊಗೊಂಡೆ, ಅದ್ರ ಜೊತೆಗೆ ಇದೊಂದು ತೊಗೊಂಡೆ. ಇಷ್ಟು ನಾನು ಟ್ರಿಪ್ಗೋಸ್ಕರ ತೊಗೊಂಡಿರೋ ಕಾಸ್ಮೆಟಿಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದ ಆಲ್ಮೋಸ್ಟ್ ಐಟಮ್ಸ್ ಮನೆಯಲ್ಲೇ ಇದೆ, ಹಾಗಾಗಿ ಅದನ್ನು ನಾನು ತೊಗೊಂಡೋಗೋದಕ್ಕೆ ಟ್ರೈ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತೂ ಇದೆ ನನಗೆ. ಯಾಕೆ ಅಂದರೆ ಟ್ರಾವೆಲ್ ಮಾಡ್ತಿರ್ತೀರಿ, ಬೀಚಸ್ಸು ಅಲ್ಲಿ ಇಲ್ಲಿ ಹೋದಾಗ ಡೆಸ್ಟು, ಟ್ರಾವೆಲಿಂಗ್ ಅಂದ್ರೆ ಗೊತ್ತಿರುತ್ತೆ, ಡೆಸ್ಟ್ ಆಗೇ ಆಗುತ್ತೆ. ಧೂಳಿಗೆ ಮುಖ ಎಲ್ಲಾದರೂ ಧೂಳು ಆಗ್ತಾನೆ ಇರುತ್ತೆ. ನಂಗೆ ಆಲ್ಮೋಸ್ಟ್ ಈ ನಡುವೆ ಪಿಂಪಲ್ಸ್ ತುಂಬ ಬರ್ತಿರುತ್ತೆ. ಹಾಗಾಗಿ ಅಲ್ಲಲ್ಲಿ ನನಗೆ ಲಂಚ್ ಬ್ರೇಕಲ್ಲಿ ಇಲ್ಲ ನನಗೆ ಕಂಫರ್ಟಬಲ್ ಇಲ್ಲ ಅನಿಸಿದಾಗ ಯೂಸ್ ಆಗುತ್ತೆ. ಹಾಗಾಗಿ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಹಾಗಾಗಿ ಇದನ್ನ ತರಿಸ್ಕೊಂಡೆ. ಇವೆಲ್ಲದ್ರ ಜೊತೆಗೂ ಗೈಸ್ ನಾನು ಒಂದೆರಡು ಗೌನ್ ಕೂಡ ತರಿಸಿದ್ದೀನಿ. ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋ ಗೌನ್ಸ್ ಇದು. ಇದನ್ನು ಕೂಡ ಅಷ್ಟೇ ನನಗೆ ರೀಸನಬಲ್ ಪ್ರೈಸಲ್ಲಿ ಸಿಕ್ತು, ಹಾಗಾಗಿ ಇದನ್ನ ತರಿಸ್ಕೊಂಡೆ. ಈಗ ಟ್ರೆಂಡಲ್ಲಿರೋ ಗೌನ್ ಅಂತಲೇ ಹೇಳ್ತೀನಿ ಇದನ್ನು. ಹಾಗಾಗಿ ಈ ಗೌನ್ ತುಂಬ ಇಷ್ಟ ಆಯಿತು, ಹಾಗಾಗಿ ತರಿಸಿದೆ. ಇದರದ್ದು ಈಗ ಏನು ಪ್ರಾಡಕ್ಟ್ಸ್ ತರಿಸಿದ್ದೀನಲ್ಲ, ಇದು ಯಾವುದಾದ್ರೂ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಶಾಪ್ ಮಾಡ್ಕೊಳ್ಳಿ. ನಾನು ತರಿಸಿರೋ ಎಲ್ಲ ಪ್ರಾಡಕ್ಟ್ ಕೂಡ ನಾನು ನೋಡಿದ್ದೀನಿ, ಅದಕ್ಕೆಲ್ಲ ಒಳ್ಳೆ ರೇಟಿಂಗ್ಸ್ ಇದೆ. 4 and 3 4 ಆಗಿದೆ, ಹಾಗಾಗಿ ರೇಟಿಂಗ್ಸ್ ನೋಡೇ ತರಿಸಿರೋದು. ಇದೆಲ್ಲರ ಜೊತೆಗೂ ನಾನು ಈ ರೀತಿ ಒಂದು ಬ್ಲ್ಯಾಕ್ ಕಲರ್ ಗೌನ್ ತರಿಸಿದ್ದೀನಿ ಸ್ನೇಹಿತರೆ. ಆ್ಯಂಕಲ್ ಲೆಂತ್ ಬರುತ್ತೆ ಈ ಗೌನು. ಈ ರೀತಿ ಬಫ್ ಸ್ಲೀವ್ಸ್ ಬರುತ್ತೆ. ಈ ರೀತಿ ಗೌನ್ಸ್ ಇದು ಬ್ಲ್ಯಾಕ್ ಕಲರು. ವಿ ನೆಕ್ಕು ಕಾಣ್ತಿದೆ ಅನ್ಕೊಳ್ತೀನಿ, ವಿ ನೆಕ್ಕು. ಈ ರೀತಿ ಬ್ಲ್ಯಾಕ್ ಕಲರ್ ಗೌನ್ ಒಂದು ತರಿಸ್ಕೊಂಡಿದ್ದೀನಿ. ಆ್ಯಂಕಲ್ ಲೆಂತ್ ಬರುತ್ತೆ ಸ್ನೇಹಿತರೆ ಇದು. ಇದ್ರ ಪಿಕ್ಕು ಕೂಡ ನಾನು ಇಲ್ಲೇ ಮೇಲೇ ಹಾಕಿರ್ತೀನಿ ನೋಡಿ. ಅದ್ರ ಜೊತೆಗೆ ಇನ್ನೊಂದು ಗೌನು, ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು ನಾನು. ಈಗ ಸಮ್ಮರ್ ಅಕೇಶನ್ಸ್ ಆಗಿರೋದ್ರಿಂದ ಟ್ರಾವೆಲಿಂಗ್ಗೆ ಫ್ರೆಂಡ್ಲಿ ಆಗಿರುತ್ತೆ, ಬಜೆಟ್ ಕಮ್ಮಿ ಆಗಿರಬೇಕು ಅನಿಸಿದ್ರೆ ಶಾಪ್ಸಿಯಲ್ಲಾಗಲಿ ನೀವು ಫ್ಲಿಪ್ಕಾರ್ಟಲ್ಲಾಗಲಿ ಶಾಪಿಂಗ್ ಮಾಡ್ಕೊಳ್ಬೋದು. ನಾನು ಮತ್ತೆ ಮನೆಗೆ ಬಂದಾದ್ಮೇಲೆ ಇದನ್ನೆಲ್ಲ ಮತ್ತೆ ಏನು ಯೂಸ್ ಮಾಡಲ್ಲ ನಾನು ಆಲ್ಮೋಸ್ಟು, ಇನ್ನು ಅಷ್ಟೇ ಅಂದರೆ ನಮ್ಮ ನಾದಿನಿ ಮಗಳಿಗೆ ಕೊಟ್ಬಿಡ್ತೀನಿ. ಹಾಗಾಗಿ ನನಗೆ ಬೆಸ್ಟ್ ಅನಿಸ್ತು, ಈ ಒಂದು ಬಜೆಟ್ಗೆ ಶಾಪಿಂಗ್ ಮಾಡೋದು ಓಕೆ ಅನಿಸ್ತು, ಹಾಗಾಗಿ ನಾನು ಶಾಪಿಂಗ್ ಮಾಡಿಕೊಂಡೆ. ಇನ್ನೊಂದು ಫ್ರಾಕ್ ಸ್ನೇಹಿತರೆ, ಇದೊಂದು ಗೌನು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ, ನೀವು ನೋಡಿರ್ಬೋದು. ಇದು ಗೌನು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು. ಇದಾದರೆ ಪ್ರಿಂಟೆಡು ಗೈಸ್, ಇದು ಪ್ರಿಂಟೆಡು, ಬಟ್ ಇದು ಥ್ರೆಡ್ ಎಂಬ್ರಾಯ್ಡಿಂಗಲ್ಲಿ ಬಂದಿರೋದು ನೋಡಿ, ಥ್ರೆಡ್ ಎಂಬ್ರಾಯ್ಡಿಂಗಲ್ಲಿ ಬಂದಿರೋದು. ಇದೂ ಅಷ್ಟೇ ಸ್ಲೀವ್ಸು ಈ ರೀತಿ ಬಂದಿದೆ ನೋಡಿ. ವೈಟ್ ಕಲರ್ ಹುಲ್ಲನ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ ಫ್ಲೇವರು.
ಇದೆಲ್ಲ ಬೀಚಲ್ಲಿ ಎಲ್ಲ ವೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನ ತಗೊಂಡೆ. ಇದು ಕೂಡ ಅಷ್ಟೇ ವಿ ನೆಕ್ ಬರುತ್ತೆ, ಸೊಂಟದ ಹತ್ರ ರಿಬ್ಬನ್ ಟೈಪ್ ಬಂದಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡೆಡ್ ಹ್ಯಾಂಡಿ ಈ ರೀತಿ ಫ್ಲವರ್ಸ್ ಬಂದಿದೆ, ಈ ರೀತಿ ಗೌನ್ ಒಂದು ತಗೊಂಡೆ. ಇದೆಲ್ಲಾನು ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ, ಟ್ರಾವೆಲಿಂಗ್ ಫ್ರೆಂಡ್ಲಿ ಆಗಿರುತ್ತೆ, ಹಾಗಾಗಿ ಇದನ್ನ ತಗೊಂಡೆ. ಇದ್ರ ಕಾಸ್ಟ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಇಲ್ಲಿ ಇವತ್ತೇನು ಶಾಪಿಂಗ್ ಮಾಡಿದ್ದೀನೋ ಇದೆಲ್ಲ ನಾನು ಓನಕ್ಕೆ ಶಾಪಿಂಗ್ ಮಾಡಿರೋದು, ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.